ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಿಂದ ಜೂನಿಯರ್ ಕಾಲೇಜು ಮೈದಾನದವರೆಗೆ ಸಾವಿರಾರು ಕಾರ್ಯಕರ್ತರು ಮತ್ತು ಅಭಿಮಾನಿಗಳು ನೆಚ್ಚಿನ ನಾಯಕರಿಗೆ ಅದ್ದೂರಿ ಸ್ವಾಗತ ಕೋರಿದ್ರು. ಚಿಕ್ಕಿ ಮಿಠಾಯಿ ಹಾರ, ನಂದಿನಿ ಉತ್ಪನ್ನಗಳ ಹಾರ, ವಿವಿಧ ಬಗೆಯ ಹಣ್ಣುಗಳ ಹಾರ ಹಾಗೂ ಬೃಹತ್ ಹೂವಿನ ಹಾರಗಳನ್ನು ಹಾಕಿ ನಾಯಕರನ್ನ ಬರಮಾಡಿಕೊಂಡರು. ಯುವ ಕಾಂಗ್ರೆಸ್ ಕಾರ್ಯಕರ್ತರು ಸುಮಾರು 2 ಲಕ್ಷ ಮೌಲ್ಯದ ಸಿಡಿಮದ್ದನ್ನ ಸಿಡಿಸಿ ಸಂಭ್ರಮಿಸಿದರು. ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆ ಜಯಮ್ಮ ಹಾಗೂ ಲಕ್ಷ್ಮಮ್ಮ ಅವರ ನೇತೃತ್ವದಲ್ಲಿ ಮಹಿಳೆಯರು ಕುಣಿದು ಕುಪ್ಪಳಿಸಿ ಹರ್ಷ ವ್ಯಕ್ತಪಡಿಸಿದರು. ನಂತರ ಮಾತನಾಡಿದ ಅವರು, ನನಗೆ ರಾಜಕೀಯ ಜನ್ಮ ನೀಡಿದ್ದು ಮಧುಗಿರಿ, ಸಾಕಿ ಸಲುಹಿದ್ದು ಕೊರಟಗೆರೆ ಕ್ಷೇತ್ರ. ನಾನು ಈಗ 2ನೇ ಬಾರಿಗೆ ಉಪಮುಖ್ಯಮಂತ್ರಿಯಾಗಿದ್ದೇನೆ. ನನ್ನ ಕ್ಷೇತ್ರಕ್ಕೂ ವಿಶೇಷ ಅನುದಾನಗಳನ್ನು ನೀಡಿ ಅಭಿವೃದ್ಧಿ ಕಾರ್ಯಗಳಿಗೆ ಒತ್ತು ನೀಡುತ್ತಿದ್ದೇನೆ. ಕ್ಷೇತ್ರಕ್ಕೆ ಅನ್ಯಾಯವಾಗುವುದನ್ನು ನೋಡಿ ಸುಮ್ಮನಿರಲು ಸಾಧ್ಯವಿಲ್ಲ ಎಂದು ಹೇಳಿದರು. ಎತ್ತಿನಹೊಳೆ ಯೋಜನೆ ಕುರಿತು ಮಾತನಾಡಿದ ಅವರು, ರೈತರು ವಾಸ್ತವವನ್ನ ಅರ್ಥ ಮಾಡಿಕೊಳ್ಳಬೇಕು. ಈ ಯೋಜನೆಯಿಂದ ಮುಂದಿನ ದಿನಗಳಲ್ಲಿ ನಿಮಗೆ ಅನುಕೂಲವಾಗಲಿದೆ. 1 ಇಂಚು ಭೂಮಿಯನ್ನು ನೀಡದೆ ನೀರನ್ನು ಕೇಳುವುದು ಹೇಗೆ ಸಾಧ್ಯ? ಕನಿಷ್ಠ 500 ಎಕರೆ ಭೂಮಿಯನ್ನಾದರೂ ಎತ್ತಿನಹೊಳೆ ಕಾಮಗಾರಿಗೆ ನೀಡಬೇಕು ಎಂದು ರೈತರಲ್ಲಿ ಮನವಿ ಮಾಡಿದರು. ಅಧಿಕಾರಿಗಳ ಕಾರ್ಯಕ್ರಮವನ್ನು ಮಾಡಿದರು. ನಿನ್ನೆ ನಾನು ಹುಷಾರಿಲ್ಲದ ಕಾರಣದಿಂದ ನಾನು ಜಿಲ್ಲಾಧಿಕಾರಿಗಳ ಸಭೆಗೆ ಹೋಗಲಿಕ್ಕಾಗಲಿಲ್ಲ. ಆದರೆ ಮೊದಲು ಅಧಿಕಾರಿಗಳನ್ನು ಕರೆದು ಮಾತಾಡುವಾಗ ಮತ್ತು ದೆಹಲಿಯಲ್ಲಿ ಕಾರ್ಯಕ್ರಮ ಅಧಿಕಾರಿಗಳನ್ನು ಮಾತಾಡುವಾಗ ನಾನು ಮುಖ್ಯಮಂತ್ರಿಗಳ ಜೊತೆಯಲ್ಲಿದ್ದು ನಾವಿಬ್ಬರೇ ಆ ಸಭೆಗಳನ್ನು ತೆಗೆದುಕೊಂಡಿದ್ದು. ಆ ಸಭೆಯಲ್ಲಿ ಬಹಳ ಕಠಿಣವಾಗಿ ಮುಖ್ಯಮಂತ್ರಿಗಳು ಮಾತಾಡಿದ್ದಾರೆ. ಜನಪರವಾದ ಕೆಲಸಗಳನ್ನು ಮಾಡಿ ನೀವು ಸರ್ಕಾರದ ನೌಕರರಾಗಿ ಯಾವ ಉದ್ದೇಶಕ್ಕಿದೆ? ಜನಗಳಿಗಾಗಿ ಹೇಳುತ್ತೇನೆ. ನೀರಾವರಿ ಯೋಜನೆ, ಎತ್ತಿನೊಳೆ ಯೋಜನೆಯನ್ನು ಸಂಪೂರ್ಣ ಮಾಡಲೇಬೇಕು. ಯಾವ ಕಾರಣಕ್ಕೂ ನಿಲ್ಲಿಸೋದಿಲ್ಲ. ಈ ತಿಂಗಳು ಜುಲೈ ತಿಂಗಳಿಗೆ ನೀರು ಬರಬೇಕಿತ್ತು. ಕೇಂದ್ರ ಸರ್ಕಾರದವರು ನಮಗೆ ಕ್ಲಿಯರೆನ್ಸ್ ಅನ್ನು ಈಗ ಕೊಟ್ಟಿದ್ದಾರೆ. ಸರ್ಕಾರ ಮುಂದುವರಿದ ಸರ್ಕಾರ, ಕಾಂಗ್ರೆಸ್ ಪಕ್ಷದ ಸರ್ಕಾರ ಮುಂದುವರಿದ ಸರ್ಕಾರ. ಮಾನ್ಯ ಸಿದ್ದರಾಮಯ್ಯನವರು 3 ವರ್ಷ ಆಡಳಿತ ಮಾಡಿ ಜನಪರವಾದ ಕಾರ್ಯಕ್ರಮಗಳನ್ನು ಕೊಟ್ಟು, ಜನರಿಗೆ ಅನುಕೂಲ ಆಗುವಂಥ ಕಾರ್ಯಕ್ರಮ ಕೊಟ್ಟು, ಬಡವರನ್ನ ಮೇಲೆತ್ತುವಂಥ ಕಾರ್ಯಕ್ರಮ ನಮ್ಮ ರಾಜ್ಯದಲ್ಲಿ 8 ವರ್ಷಗಳ ಕಾಲ ಪಕ್ಷವನ್ನು ಕಟ್ಟಿ ಅಧಿಕಾರ ತಂದರು. ಆದರೆ ನಮ್ಮ ದುರಾದೃಷ್ಟ ಏನಂದ್ರೆ ಕೊಟ್ಟಿಗೆಯವರಿಗಾಗಿದೆಯೋ ಇಲ್ಲೋ ಅನ್ನೋ ನಮ್ಮ ಪಾವಗಳ ನಮ್ಮ ಜಿಲ್ಲೆಗೆ ತುಂಬಲಾರದ ನಷ್ಟ. 2013 ಏನಾದರೂ ಗೆದ್ದಿದ್ರೆ ಅವಾಗಲೇ ಸೋನಿಯಾ ಗಾಂಧಿ ಮೇಡಮ್ ಅವರು ಪರಮೇಶ್ವರ್ ಸಾಹೇಬ್ರ ಮುಖ್ಯಮಂತ್ರಿ ಅಂತ ಅನೌನ್ಸ್ ಮಾಡೋ ಮಟ್ಟಿಗೆ ಬಂದಿತ್ತು. ಕಾರಣದಿಂದ ನಮಗೆ ಅದೃಷ್ಟ ಇಲ್ಲ ಅಂತ ಭಾವಿಸ್ತೀನಿ. ಯಾಕಂದ್ರೆ ಇವತ್ತು ನಮ್ಮ ರಾಜ್ಯದಲ್ಲಿ ಅತ್ಯಂತ ಶಕ್ತಿಶಾಲಿಯಾಗಿ ಇವತ್ತು ಮುಖ್ಯಮಂತ್ರಿಗಳಾಗಿ ಕೂಡ ಮಾನ್ಯ ಶಿವಕುಮಾರ್ ಸಾಹೇಬರು, ಡಿ ಕೆ ಶಿವಕುಮಾರ್ ಸಾಹೇಬರು ಕೂಡ ಇವತ್ತು ಅಧಿಕಾರವನ್ನು ವಹಿಸಿಕೊಂಡಿದ್ದಾರೆ. ಬಹಳ ಕ್ರಿಯಾಶೀಲರಾಗಿ ಕೆಲಸವನ್ನು ಪ್ರಾರಂಭ ಮಾಡಿದ್ದಾರೆ. ನಿನ್ನೆ ದಿವಸ ಅವರು ಇಡೀ ರಾಜ್ಯದ ಎಲ್ಲ ಅಧಿಕಾರಿಗಳನ್ನ, ಜಿಲ್ಲಾಧಿಕಾರಿಗಳಿರ್ಬೋದು,
ಪೊಲೀಸ್ ಅಧಿಕಾರಿಗಳಿರ್ಬೋದು, ಎಲ್ಲ ಅಧಿಕಾರಿಗಳ ವರಿಷ್ಠರ ಕರೆಸಿ ಬಹಳ ಕರೆಕ್ಟ್ ಆದಂತ ಬಹಳ 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 ಒಂದು ನಿರ್ಧಾರ, ಕಠಿಣ ನಿರ್ಧಾರಗಳನ್ನ ಅವ್ರು ತಗೊಂಡು ಇವತ್ತು ಎಲ್ಲರೂ ಕೂಡ ಸಚಿವರುಗಳಿಗೆ ಮತ್ತೆ ಶಾಸಕರುಗಳಿಗೆ ಮತ್ತು ಅಧಿಕಾರಿಗಳಿಗೆ ಸ್ಪಷ್ಟವಾದಂತಹ ಸಂದೇಶವನ್ನು ಕೊಟ್ಟಿದ್ದಾರೆ. ಜಲಗಂಗಾಧರ ಅಂದ್ರೆ ಕೆರೆಗಳಿಗೆ ನೀರು ತುಂಬತಕ್ಕಂತ ಒಂದು ಕೆಲಸವನ್ನ ಮಾಡಿದಕ್ಕೋಸ್ಕರ ಅವರಿಗೆ ಆಧುನಿಕ ಜಲಗಂಗಾಧರ ಹೆಸರನ್ನು ಕೂಡ ಕೊಟ್ಟರು. ಸುಮಾರು ಕೊರಟಗೆರೆ ಕ್ಷೇತ್ರಕ್ಕೆ